ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಜ್ಞಾನಾರಂಭ ಫಾರ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು 2012ರಿಂದ 23ರವರೆಗೆ ನಡೆದಂತಹ ಕೆಸೆಟ್ ಪ್ರಶ್ನೆ ಪತ್ರಿಕೆ 1ರ ಟೀಚಿಂಗ್ ಆಪ್ಟಿಟ್ಯೂಡ್ನಲ್ಲಿ ಕೇಳಲಾದಂತಹ ಎಲ್ಲ ಪ್ರಶ್ನೋತ್ತರಗಳ ಸರಣಿಯನ್ನು ಪ್ರಾರಂಭಿಸಿದ್ದೇವೆ. ಇದರಲ್ಲಿ ಮೊದಲನೆಯ ವಿಡಿಯೋವನ್ನು ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ. ಪಾರ್ಟ್ 1ನಲ್ಲಿ 2012ರಿಂದ 14ರವರೆಗೆ ನಡೆದಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ನ ಪ್ರಶ್ನೆಗಳಿಗೆ ಈಗಾಗಲೇ 3 ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಮೊದಲನೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಈ ಪಾರ್ಟ್ 2 ಅಲ್ಲಿ 2015 ಮತ್ತು 2016-17ರ ಪ್ರಶ್ನೆ ಪತ್ರಿಕೆಯ ಟೀಚಿಂಗ್ ಆಪ್ಟಿಟ್ಯೂಡ್ ಪ್ರಶ್ನೆಗಳಿಗೆ ನಾವು ಈ ಒಂದು ತರಗತಿಯಲ್ಲಿ ಉತ್ತರಗಳನ್ನು ನೋಡೋಣ ಸ್ನೇಹಿತರೆ. ಹಾಗಿದ್ರೆ 2015ರಲ್ಲಿ ನಡೆದಂತಹ ಕೆಸೆಟ್ ಪ್ರಶ್ನೆ ಪತ್ರಿಕೆಯ ಟೀಚಿಂಗ್ ಆಪ್ಟಿಟ್ಯೂಡ್ನಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ಅನ್ನೋದನ್ನು ನೋಡೋಣ. ಮೊದಲನೇ ಪ್ರಶ್ನೆ, ತರಗತಿಯಲ್ಲಿನ ಸಂವಹನದ ವಿಧ ಯಾವುದು ಅಂತ ಕೇಳಿದ್ದಾರೆ. ಇದರಲ್ಲಿ ಇಂಗ್ಲಿಷಲ್ಲಿ ನೋಡೋದಾದ್ರೆ ಇದನ್ನ ವಾಟ್ ಈಸ್ ದ ಲೆವೆಲ್ ಆಫ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್? ಆಪ್ಷನ್ ಎ ಸಮೂಹ ಸಂವಹನ, ಮಾಸ್ ಕಮ್ಯುನಿಕೇಶನ್. ಆಪ್ಷನ್ ಬಿ ಸಾರ್ವಜನಿಕ ಸಂವಹನ, ಪಬ್ಲಿಕ್ ಕಮ್ಯುನಿಕೇಶನ್. ಆಪ್ಷನ್ ಸಿ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್, ಅಂತರ್ವ್ಯಕ್ತಿ ಸಂವಹನ. ಆಪ್ಷನ್ ಡಿ ಮೀಡಿಯೇಟೆಡ್ ಕಮ್ಯುನಿಕೇಶನ್, ಮಾಧ್ಯಮಾಧಾರಿತ ಸಂವಹನ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದ್ರೆ ಸ್ನೇಹಿತರೆ, ತರಗತಿಯ ಸಂವಹನ ಅಂತರ್ವ್ಯಕ್ತಿ ಸಂವಹನದ ವಿಧ ಆಗಿದೆ ಅಂತ ಹೇಳ್ಬೋದು. ಸೊ ಹಾಗೆ ಇಲ್ಲಿ 2015ರ ಎರಡನೇ ಪ್ರಶ್ನೆ ಹೀಗಿದೆ, ಶಿಕ್ಷಣದ ಉತ್ತಮ ವಿಧಾನ ಯಾವುದು? ವಿಚ್ ಈಸ್ ದ ಬೆಸ್ಟ್ ಮೆಥಡ್ ಆಫ್ ಟೀಚಿಂಗ್? ಆಪ್ಷನ್ ಎ ರೇಖೀಯ ವಿಧಾನ, ಲೀನಿಯರ್ ಮೆಥಡ್. ಆಪ್ಷನ್ ಬಿ ಅರೇಖೀಯ ವಿಧಾನ, ನಾನ್ ಲೀನಿಯರ್ ಮೆಥಡ್. ಆಪ್ಷನ್ ಸಿ ಸಾಂಪ್ರದಾಯಿಕ ವಿಧಾನ, ಟ್ರೆಡಿಷನಲ್ ಮೆಥಡ್. ಆಪ್ಷನ್ ಡಿ ಆಧುನಿಕ ವಿಧಾನ, ಮಾಡರ್ನ್ ಮೆಥಡ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಅರೇಖೀಯ ವಿಧಾನ ಶಿಕ್ಷಣದ ಉತ್ತಮ ವಿಧಾನ ಆಗಿದೆ. ಹಾಗೆ ಸ್ನೇಹಿತರೆ, ಮೂರನೇ ಪ್ರಶ್ನೆ ಟೀಚಿಂಗ್ ಆಪ್ಟಿಟ್ಯೂಡ್ ನಲ್ಲಿ ಶಿಕ್ಷಕರನ್ನ ಯುಜಿಸಿಯು ಏನೆಂದು ಕರೆದಿದೆ? ಯುಜಿಸಿ ಆಸ್ ಕಾಲ್ಡ್ ಟೀಚರ್ಸ್ ಆಸ್ ವಾಟ್? ಆಪ್ಷನ್ ಎ ಪ್ರಾಧ್ಯಾಪಕರು, ಪ್ರೊಫೆಸರ್ಸ್. ಆಪ್ಷನ್ ಬಿ ಉತ್ಕೃಷ್ಟ ಪ್ರಾಧ್ಯಾಪಕರು, ಎಮಿರೇಟ್ಸ್ ಪ್ರೊಫೆಸರ್ಸ್. ಆಪ್ಷನ್ ಸಿ ನಿಕಾಯ, ಫ್ಯಾಕಲ್ಟಿ. ಆಪ್ಷನ್ ಡಿ ಸಾಮರ್ಥ್ಯ ವರ್ಧಕರು, ಫೆಸಿಲಿಟೇಟರ್ಸ್. ಸೊ ಇಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಮೂರನೇ ಪ್ರಶ್ನೆಗೆ ಆಪ್ಷನ್ ಡಿ ಏನಿದೆ, ಉತ್ತಮ ಸಾಮರ್ಥ್ಯ ವರ್ಧಕರು. ಇಲ್ಲಿ ಫೆಸಿಲಿಟೇಟರ್ಸ್, ಸಾಮರ್ಥ್ಯ ವರ್ಧಕರು ಅಂತೇಳಿ ಯುಜಿಸಿ ಶಿಕ್ಷಕರನ್ನ ಇಲ್ಲಿ ಕರೆದಿದೆ ಅಂತ ಹೇಳ್ಬೋದು. ಸೊ ಹಾಗಿದ್ರೆ 2015ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಯ 4ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಸಿಬಿಸಿಎಸ್ ವ್ಯವಸ್ಥೆಯಲ್ಲಿ ಕ್ರೆಡಿಟ್ ಎಂದರೇನು? ವಾಟ್ ಡಸ್ ಕ್ರೆಡಿಟ್ ಮೀನ್ಸ್ ಇನ್ ಸಿಬಿಎಸ್ಇ ಸಿಸ್ಟಮ್? ಆಪ್ಷನ್ ಎ ವಿದ್ಯಾರ್ಥಿ ತೇರ್ಗಡೆಯಾದ ಶ್ರೇಯಾಂಕ, ಕ್ಲಾಸ್ ಸೆಕ್ಯೂರ್ಡ್ ಬೈ ಸ್ಟೂಡೆಂಟ್. ಆಪ್ಷನ್ ಬಿ ಪಾಠ ಮಾಡುವ ಒಟ್ಟು ಅವಧಿ, ನಂಬರ್ ಆಫ್ ಟೀಚಿಂಗ್ ಅವರ್ಸ್. ಆಪ್ಷನ್ ಸಿ ಸ್ಟೂಡೆಂಟ್ ಲೋನ್, ವಿದ್ಯಾರ್ಥಿಯ ಸಾಲ. ಆಪ್ಷನ್ ಡಿ ವಿದ್ಯಾರ್ಥಿ ಪಡೆದ ಅಂಕ, ಮಾರ್ಕ್ಸ್ ಸೆಕ್ಯೂರ್ಡ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಸ್ನೇಹಿತರೆ? ಇಲ್ಲಿ ಪಾಠ ಮಾಡುವ ಒಟ್ಟು ಅವಧಿಯನ್ನ ಇಲ್ಲಿ ಸಿಬಿಎಸ್ಇ ವ್ಯವಸ್ಥೆಯಲ್ಲಿ ನಾವು ಕ್ರೆಡಿಟ್ ಅಂತ ಕರಿತೇವೆ. ಚಾಯ್ಸ್ ಸಿಬಿಸಿಎಸ್ ಅಂದ್ರೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಹೇಳಿ ಅಲ್ವಾ. ಹಾಗೆ 5ನೇ ಪ್ರಶ್ನೆ, ಪರಿಣಾಮಾತ್ಮಕ ಕಲಿಕೆಯ ಯಾವ ಗುಣಲಕ್ಷಣ ಇದಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಪರಿಣಾಮಾತ್ಮಕ ಕಲಿಕೆಯ ಯಾವ ಗುಣಲಕ್ಷಣ ಇದಲ್ಲ. ವಾಟ್ ಈಸ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎಫೆಕ್ಟಿವ್ ಲರ್ನಿಂಗ್? ಆಪ್ಷನ್ ಎ ಪಠ್ಯಕ್ರಮದಿಂದ ಮಾತ್ರ ಕಲಿಯುತ್ತಾರೆ, ದೇ ಲರ್ನ್ ಓನ್ಲಿ ಫ್ರಮ್ ಸಿಲೆಬಸ್. ಆಪ್ಷನ್ ಬಿ ಜ್ಞಾನವನ್ನು ಹಂಚಿಕೊಳ್ಳುವುದು, ಶೇರಿಂಗ್ ನಾಲೆಡ್ಜ್. ಆಪ್ಷನ್ ಸಿ ಪ್ರಶ್ನಿಸುವುದು, ಕ್ವಶನಿಂಗ್. ಆಪ್ಷನ್ ಡಿ ಕುತೂಹಲ, ಕ್ಯೂರಿಯಾಸಿಟಿ. ಸೊ ಇಲ್ಲಿ ನಾವು 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದ್ರೆ ಇಲ್ಲಿ ಗುಣಲಕ್ಷಣ ಯಾವುದಲ್ಲ ಅಂತ ಕೊಟ್ಟಿದ್ದಾರೆ. ಇದು ಯಾವುದು? ನೆಗೆಟಿವ್ ಕ್ವಶನ್ಸ್. ಇಲ್ಲಿ ಯಾವುದಲ್ಲ ಅದನ್ನು ತೆಗಿಬೇಕಾಗುತ್ತೆ. ಸೊ ಪಠ್ಯಕ್ರಮದಿಂದ ಮಾತ್ರ ಕಲಿತಾರೆ ಅನ್ನೋದು ಪರಿಣಾಮಾತ್ಮಕ ಕಲಿಕೆಯ ಗುಣಲಕ್ಷಣ ಅಲ್ಲ. ಸೊ ಇವೆಲ್ಲ ಏನಾಗುತ್ತೆ, ಇಲ್ಲಿ ಜ್ಞಾನವನ್ನು ಹಂಚಿಕೊಳ್ಳೋದಾಗಿರ್ಬೋದು, ಪ್ರಶ್ನಿಸೋದಾಗಿರ್ಬೋದು, ಒಂದು ಕ್ಯೂರಿಯಾಸಿಟಿನ ಇಟ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಒಂದು ಪರಿಣಾಮಾತ್ಮಕ ಕಲಿಕೆಯ ಗುಣಲಕ್ಷಣಗಳಾಗಿದೆ. ಬಟ್ ಇಲ್ಲಿ ಪಠ್ಯಕ್ರಮದಿಂದ ಮಾತ್ರ ಕಲಿತಾರೆ ಅನ್ನೋದೇನದು ಗುಣಲಕ್ಷಣ ಅಲ್ಲ ಅಂತ ನಾವು ಅರ್ಥ ಮಾಡ್ಕೊಬೇಕಲ್ಲ. ಇದು ಸರಿಯಾದ ಉತ್ತರ ಆಗ್ತದೆ.
ಸೊ 6ನೇ ಪ್ರಶ್ನೆ 2015ರಲ್ಲಿ ಕೇಳಲಾದಂತಹ 6ನೇ ಪ್ರಶ್ನೆ ಹೀಗಿದೆ ಟೀಚಿಂಗ್ ಆಪ್ಟಿಟ್ಯೂಡ್ನಲ್ಲಿ. ಶಿಕ್ಷಕರಿಗೆ ಇದೊಂದು ಉಪಯೋಗಕಾರಿ ಈ ಸಂಪನ್ಮೂಲ ಸಾಧನವಾಗಿದೆ. ದ ಫಾಲೋವಿಂಗ್ ಇಸ್ ಯೂಸ್ಫುಲ್ ಈ ರಿಸೋರ್ಸ್ ಫಾರ್ ಟೀಚರ್ಸ್. ACOP, ಆಪ್ಷನ್ ಬಿ PACO, ಆಪ್ಷನ್ ಸಿ OPAC, ಆಪ್ಷನ್ ಡಿ COPA. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಬಿ PACO. ಇದೊಂದು ಟೀಚರ್ಸ್ಗೆ ಈ ರಿಸೋರ್ಸಸ್, ಎಲೆಕ್ಟ್ರಾನಿಕ್ ರಿಸೋರ್ಸ್ ಅಂತ ಕರಿತೀವಿ ಆನ್ಲೈನ್ ಅಲ್ಲಿ, ಇದೊಂದು ಸಂಪನ್ಮೂಲ ಸಾಧನವಾಗಿ ಯಾವುದು PACO ಕಾರ್ಯವನ್ನು ನಿರ್ವಹಿಸುತ್ತದೆ. 16ರ ಪ್ರಶ್ನೆ ಪತ್ರಿಕೆಯ ಮೊದಲನೇ ಪ್ರಶ್ನೆ ಹೀಗಿದೆ. ಕೆಳಗೆ ಕೊಟ್ಟಿರುವ ವರ್ತನೆಗಳಲ್ಲಿ ಯಾವುದೂ ಒಂದು ಪ್ರಜಾಸತ್ತಾತ್ಮಕ ಗುರುವಿನ ವಿಶೇಷ ಗುಣವಲ್ಲ ಅಂತ ಕೇಳಿದರೆ, ಇಲ್ಲಿ ಇಂಗ್ಲಿಷಲ್ಲಿ ನೋಡೋದಾದ್ರೆ ಒನ್ ಆಫ್ ದಿ ಫಾಲೋವಿಂಗ್ ಬಿಹೇವಿಯರ್ಸ್ ಇಸ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಡೆಮೋಕ್ರಾಟಿಕ್ ಟೀಚರ್ ಅಂತ ಕೇಳಿದರೆ, ಆಪ್ಷನ್ ಎ ತನ್ನ ವಿದ್ಯಾರ್ಥಿಗಳ ಸಮೋಜೋ ಆರ್ಥಿಕ ಹಿನ್ನೆಲೆಯನ್ನು ಅರ್ಥೈಸಿಕೊಳ್ಳಲು ಪ್ರಯತ್ನಿಸುವುದು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸೋಷಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಆಫ್ ಇಸ್ ಸ್ಟೂಡೆಂಟ್ಸ್. ಆಪ್ಷನ್ ಬಿ ವಿದ್ಯಾರ್ಥಿಗಳು ಕಳಪೆ ನಿರ್ವಹಣೆಯನ್ನು ಮಾಡಿದ್ದಾಗಿಯೂ ಅವರಿಗೆ ವಾತ್ಸಲ್ಯವನ್ನು ತೋರಿಸುವುದು. ಅಫೆಕ್ಷನೇಟ್ ಈವನ್ ಟು ಪೂರ್ಲಿ ಪರ್ಫಾರ್ಮಿಂಗ್ ಸ್ಟೂಡೆಂಟ್. ಆಪ್ಷನ್ ಸಿ ವಿದ್ಯಾರ್ಥಿಗಳು ಕೇಳುವ ಅಸಂಬದ್ಧ ಪ್ರಶ್ನೆಗಳನ್ನು ಸಹಿಸುವುದು. ಟಾಲರೇಟ್ ನಾನ್ ಸೆನ್ಸಿಕಲ್ ಕ್ವಶನ್ಸ್ ಫ್ರಮ್ ಸ್ಟೂಡೆಂಟ್ಸ್. ಆಪ್ಷನ್ ಡಿ ವಿದ್ಯಾರ್ಥಿಗಳ ಕೀಟಲೆಯ ಮತ್ತು ಆಕ್ರಮಣಶೀಲ ನಡತೆಯನ್ನು ಕೂಡ ಸಹಿಸಿಕೊಳ್ಳುವುದು. ಟಾಲರೇಟ್ ಈವನ್ ಮಿಸ್ಬಿಹೇವಿಯರ್ಸ್ ಅಂಡ್ ಅಗ್ರೆಸಿವ್ ಬಿಹೇವಿಯರ್ಸ್ ಆಫ್ ಸ್ಟೂಡೆಂಟ್ಸ್. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದ್ರೆ ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ವಿದ್ಯಾರ್ಥಿಗಳ ಕೀಟಲೆಯ ಮತ್ತು ಆಕ್ರಮಣಶೀಲ ನಡತೆಯನ್ನ ಕೂಡ ಸಹಿಸಿಕೊಳ್ಳೋದು ಒಬ್ಬ ಪ್ರಜಾಸತ್ತಾತ್ಮಕ ಗುರುವಿನ ವಿಶೇಷ ಗುಣಲಕ್ಷಣ ಆಗಿರೋದಿಲ್ಲ. ಹಾಗೆ ಇಲ್ಲಿ ಎರಡನೇ ಪ್ರಶ್ನೆಯನ್ನು ನೋಡೋದಾದ್ರೆ ಸ್ನೇಹಿತರೆ, ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯನ್ನ ಕೊಟ್ಟಿದ್ದಾರೆ. ಮ್ಯಾಚ್ ದಿ ಫಾಲೋವಿಂಗ್ ಅಂತೇಳಿ. ಪಟ್ಟಿ 1ರಲ್ಲಿ ಲಿಸ್ಟ್ 1 ಅಂಡ್ ಲಿಸ್ಟ್ 2. ಪಟ್ಟಿ 2 ಅಲ್ಲಿ ಪಟ್ಟಿ 1 ನಲ್ಲಿ ಮೆಥಡ್ ರೀತಿ, ಪಟ್ಟಿ 2 ಅಲ್ಲಿ ತಂತ್ರ ಅಂದ್ರೆ ಟೆಕ್ನಿಕ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಟ್ಟಿ 1ರಲ್ಲಿ ಉಪನ್ಯಾಸ ಲೆಕ್ಚರ್, ಆಪ್ಷನ್ ಬಿ ಚರ್ಚೆ ಡಿಸ್ಕಷನ್, ಆಪ್ಷನ್ ಸಿ ವಿಚಾರ ಸಂಕಿರಣ ಸೆಮಿನಾರ್ಸ್, ಆಪ್ಷನ್ ಡಿ ವರ್ಕ್ಶಾಪ್ ಕಾರ್ಯಾಗಾರ. ಸೊ ಇಲ್ಲಿ ಹಾಗೆ ಪಟ್ಟಿ 2ರಲ್ಲಿ ಟೆಕ್ನಿಕ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಪರಸ್ಪರ ವರ್ತನಾ ಕೌಶಲ್ಯಗಳು ಇಂಟರಾಕ್ಟಿವ್ ಸ್ಕಿಲ್ಸ್, ಆಪ್ಷನ್ 2 ಪ್ರಸ್ತುತಪಡಿಸುವ ಕೌಶಲ್ಯಗಳು ಪ್ರೆಸೆಂಟೇಷನ್ ಸ್ಕಿಲ್, ಆಪ್ಷನ್ 3 ಪ್ರೇರಿಸುವ ಕೌಶಲ್ಯಗಳು ಪರ್ಸುಯೇಸಿವ್ ಸ್ಕಿಲ್ಸ್, ಆಪ್ಷನ್ 4 ಬಂದು ಮಾರ್ಗದರ್ಶಿ ಆಚರಣೆ ಗೈಡೆಡ್ ಪ್ರಾಕ್ಟೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಸರಿಯಾಗಿ ಇಲ್ಲಿ ಕೊಟ್ಟಿರುವಂತಹ ಮೆಥಡ್ ಮತ್ತೆ ಟೆಕ್ನಿಕ್ಸ್ ಅನ್ನ ಇಲ್ಲಿ ನಾವು ಸರಿಯಾಗಿ ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಉಪನ್ಯಾಸ ಅಂತಂದ್ರೆ ಸ್ನೇಹಿತರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೇನೆ ಇದೊಂದು ಪ್ರಸ್ತುತಪಡಿಸುವಂತಹ ಕೌಶಲ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ಆಪ್ಷನ್ 2 ಯಾವುದಕ್ಕಿದೆ, ಉಪನ್ಯಾಸ ಪ್ರಸ್ತುತಪಡಿಸುವಿಕೆ. ಇಲ್ಲಿ 2 ಆಪ್ಷನ್ ಅಲ್ಲಿ 2 ಇದೆ. ಸೊ ನೆಕ್ಸ್ಟ್ ನಂತರದಲ್ಲಿ ನಾವು ಚರ್ಚೆನ ನೋಡೋದಾದ್ರೆ, ಈ ಚರ್ಚೆ ಅನ್ನೋದಕ್ಕಂಥದ್ದು ಒಂದು ಪರಸ್ಪರ ವರ್ತನಾ ಕೌಶಲ್ಯವಾಗಿದೆ. ಏನು ಅಂದ್ರೆ ಇದೊಂದು ಇಂಟರಾಕ್ಟಿವ್ ಸ್ಕಿಲ್ ಆಗಿದೆ. ಸೊ ಇಲ್ಲಿ ಮೊದಲನೇದಕ್ಕೆ 2 ಆಪ್ಷನ್ ಸರಿಯಾದ ಉತ್ತರ ಆಗ್ತದೆ. ಚರ್ಚೆಗೆ ನಾವು ಇಲ್ಲಿ ನಂತರದಲ್ಲಿ ನೋಡೋದಾದ್ರೆ ಪರಸ್ಪರ ವರ್ತನಾ ಕೌಶಲ್ಯಗಳು ಅಂತಂದ್ರೆ ಒಂದು ಪರಸ್ಪರ ವರ್ತನಾ ಕೌಶಲ್ಯ ಚರ್ಚೆದಲ್ಲಿ ಬರುತ್ತೆ. ಸೊ ಹಾಗೆ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ 2 ಆಪ್ಷನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ, ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ಹಾಗೆ 3ನೇ ಆಪ್ಷನ್ ಅಲ್ಲಿ ವಿಚಾರ ಸಂಕಿರಣ ಕೊಟ್ಟಿದ್ದಾರೆ. ಈ ವಿಚಾರ ಸಂಕಿರಣ ಅನ್ನೋದು ಇದು ನಾವು ಸೆಮಿನಾರ್ಸ್ ಅಂತ ಏನು ಕರಿತೀವಿ, ಇದು ಪ್ರೇರಿಸುವ ಕೌಶಲ್ಯಕ್ಕೆ ಸೇರುತ್ತೆ. ಸೊ ಹಾಗೆ ಈ ಕಾರ್ಯಾಗಾರ ಅಂತ ಏನ್ ಕರಿತೀವಿ ವರ್ಕ್ಶಾಪ್, ಇದು ಬಂದು ಒಂದು ಮಾರ್ಗದರ್ಶಿ ಆಚರಣೆ ಅಂತಂದ್ರೆ ಗೈಡೆಡ್ ಪ್ರಾಕ್ಟೀಸ್ ಮಾಡೋದಕ್ಕೆ ಅನ್ವಯ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ ಆಗ್ತದೆ. ಹಾಗೆ ಸ್ನೇಹಿತರೆ ನಂತರದಲ್ಲಿ 3ನೇ ಪ್ರಶ್ನೆಯನ್ನ ನೋಡೋಣ. ಕೆಳಗೆ ಕೊಟ್ಟಿರುವವುಗಳನ್ನ ಹೊಂದಿಸಿ. ಇದು ಕೂಡ ಮ್ಯಾಚ್ ದಿ ಫಾಲೋಯಿಂಗ್ ಕೊಟ್ಟಿದ್ದಾರೆ, ಲಿಸ್ಟ್ 1 ಲಿಸ್ಟ್ 2 ಅಂತೇಳಿ. ಸೊ ಇಲ್ಲಿ ಲಿಸ್ಟ್ 1 ನಲ್ಲಿ ಟೆಸ್ಟ್ ಗಳನ್ನ ಕೊಟ್ಟಿದ್ದಾರೆ, ಲಿಸ್ಟ್ 2 ಅಲ್ಲಿ ಸ್ಕಿಲ್ ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಟೆಸ್ಟ್ಗೆ ಯಾವ ಸ್ಕಿಲ್ ಇಲ್ಲಿ ವ್ಯಕ್ತಪಡಿಸಬಹುದು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಎ ಏನಿದೆ ಇಲ್ಲಿ ವಾಕ್ಯ ಪೂರ್ಣಗೊಳಿಸುವಿಕೆ ಸೆಂಟೆನ್ಸ್ ಕಂಪ್ಲೀಷನ್, ಆಪ್ಷನ್ ಬಿ ಬಹು ಆಯ್ಕೆಗಳು ಮಲ್ಟಿಪಲ್ ಚಾಯ್ಸ್, ಆಪ್ಷನ್ ಸಿ ಹೊಂದಿಸಿ ಬರೆ ಮ್ಯಾಚ್ ದಿ ಫಾಲೋಯಿಂಗ್, ಆಪ್ಷನ್ ಡಿ ವಾಕ್ಯ ವೃಂದವನ್ನ ಓದಿ ಪ್ರಶ್ನೆಗಳನ್ನ ಉತ್ತರಿಸುವುದು, ರೀಡ್ ದಿ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವಶನ್. ಇಲ್ಲಿ ಆಪ್ಷನ್ 2 ಅಲ್ಲಿ ಕೌಶಲ್ಯಗಳು ಸ್ಕಿಲ್ಸ್ ಏನಿದೆ ಅದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲನೇದು ಸಹಚರ್ಯೆ ಅಸೋಸಿಯೇಷನ್, ಆಪ್ಷನ್ 2 ಏನಿದೆ ಗುರುತಿಸುವಿಕೆ
ರೆಕಗ್ನೈಸೇಷನ್, ಆಪ್ಷನ್ ಸಿ ಗ್ರಹಣ ಶಕ್ತಿ ಕಾಂಪ್ರಿಹೆನ್ಷನ್, ಆಪ್ಷನ್ ಡಿ ಏನಿದೆ ಸ್ಮರಣಾಶಕ್ತಿ ಅಂದ್ರೆ ರೀಕಾಲ್ ಅಂತ ಕರಿತೀವಿ. ಸೊ ಇಲ್ಲಿ ವಾಕ್ಯವನ್ನ ಪೂರ್ಣಗೊಳಿಸುವಿಕೆ ಅಂತಕ್ಕಂಥದ್ದು ಎಲ್ಲಿ ಬರುತ್ತದೆ ಅನ್ನೋದನ್ನ ನಾವು ನೋಡೋದಾದ್ರೆ ಇಲ್ಲಿ ವಾಕ್ಯ ಪೂರ್ಣಗೊಳಿಸುವಿಕೆ ಒಂದು ರೀಕಾಲ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಆಪ್ಷನ್ 4 ನೋಡಿ, 3 ಕಡೆ ಆಪ್ಷನ್ 4 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮೊದಲನೇ ವಾಕ್ಯ ಪೂರ್ಣಗೊಳಿಸುವಿಕೆಗೆ ಒಂದು ಸ್ಮರಣಾಶಕ್ತಿ ಸರಿಯಾದ ಉತ್ತರ ಆಗುತ್ತೆ. ಒಂದು ಆಪ್ಷನ್ ಎಗೆ 4 ಇದೆ. ಸೊ ಹಂಗಾಗಿ ಇಲ್ಲಿ ಎಲಿಮಿನೇಷನ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಬಿ ನೋಡೋಣ. ಬಹು ಆಯ್ಕೆಗಳು ಅಂತ ನಾವು ಏನ್ ಕರಿತೀವಿ, ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳಿಗೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ರೆಕಗ್ನೈಸೇಷನ್ ಮಾಡೋದ್ರ ಗುರುತಿಸುವಿಕೆ ಮುಖಾಂತರ ನಾವು ಆನ್ಸರ್ ಮಾಡ್ತೀವಿ. ಸೊ ಅಲ್ಲೇ ಹಾಗಾಗಿ 4 ಆದ್ಮೇಲೆ ಎರಡನೇ ಬಹು ಆಯ್ಕೆಗೆ ಉತ್ತರ ಯಾವ್ದಾಗುತ್ತೆ, 2 ಆಗುತ್ತೆ. ಸೊ ಇಲ್ಲಿ ಯಾವ್ದಾವ್ದು ಆಪ್ಷನ್ ಇದೆ, 4 ಮತ್ತೆ 2 ಆಪ್ಷನ್ ಇದೆ, ಎ ಮತ್ತೆ ಸಿ. ಸೊ ಇಲ್ಲಿ ಎಲಿಮಿನೇಷನ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ನಂತರದ ನೆಕ್ಸ್ಟ್ ಸ್ಟೆಪ್ ನೋಡೋಣ. 3ನೇದ್ರಲ್ಲಿ ಈ ಹೊಂದಿಸಿ ಬರೆಯಿರಿಗೆ ಏನ್ ಕೊಟ್ಟಿದ್ದಾರೆ, ಇಲ್ಲಿ ಹೊಂದಿಸಿ ಬರೆಗೆ ನಾವು ಯಾವ್ದನ್ನ ಆಯ್ಕೆ ಮಾಡ್ತೀವಿ ಅಂತಂದ್ರೆ ಸಹಚರ್ಯ, ಅಸೋಸಿಯೇಷನ್. ನಾವೇನ್ ಮಾಡ್ತೀವಿ, ಅದನ್ನ ಅಸೋಸಿಯೇಟ್ ಮಾಡ್ತೀವಿ. ಸೊ ಅಲ್ಲಿ ಹೊಂದಿಸ್ತೀವಿ. ಸೊ ಹಾಗಾಗಿ ಏನಾಗುತ್ತೆ, ಹೊಂದಿಸಿ ಬರೆಯಿರಿ ಬಂದು ಒಂದು ಸಹಚರ್ಯ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಯಾವ್ದಿದೆ, 3ನೇ ಆಪ್ಷನ್ ಸಿಗೆ ಒಂದು ಸರಿಯಾದ ಉತ್ತರ ಆಗ್ಬೇಕು ಇಲ್ಲಿ. ಸೊ ಇಲ್ಲಿ ಇವಾಗ ನಾವು ಇದಕ್ಕೆ ಉತ್ತರವನ್ನ ಕಂಡ್ಕೋಬಹುದು. ಸೊ ಇಲ್ಲಿ ಆಪ್ಷನ್ ಏನಿದೆ ಒಂದು ಸರಿಯಾದ ಉತ್ತರ ಆಗ್ತದೆ. ಹಾಗೆ 4ನೇ ಆಪ್ಷನ್ ನೋಡೋದಾದ್ರೆ ಇಲ್ಲಿ ವಾಕ್ಯವೃಂದವನ್ನು ಓದಿ ಪ್ರಶ್ನೆಗಳನ್ನ ಉತ್ತರಿಸುವುದು. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ, ಗ್ರಹಣ ಶಕ್ತಿ. ಕಾಂಪ್ರಿಹೆನ್ಷನ್ ಅಂತಂದ್ರೆ ಯಾವುದೇ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ, ರೀಡ್ ದಿ ಪ್ಯಾಸೇಜ್ ಅಂಡ್ ಆನ್ಸರ್ ದಿ ಕ್ವಶನ್ಸ್ ಅಂತ. ಸೊ ಇಲ್ಲಿ ನಾವು ಅದನ್ನ ನಾವೇನ್ ಮಾಡ್ತೀವಿ, ಕಾಂಪ್ರಿಹೆನ್ಷನ್ ಅಂತಂದ್ರೆ ಗ್ರಹಣ ಶಕ್ತಿ ಮೂಲಕ ಇಲ್ಲಿ ಆನ್ಸರ್ ಮಾಡ್ತೇವೆ. ಸೊ ಹಾಗಾಗಿ ಇದು ಸರಿಯಾದ ಉತ್ತರ, ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ ಸ್ನೇಹಿತರೆ. ಹಾಗೆ ನಂತರದ ಕ್ವಶನ್ ಅನ್ನು ನಾವು ನೋಡೋದಾದ್ರೆ ಶಿಕ್ಷಕರ ವೃತ್ತಿ ನಿಯಮಗಳಿಗಾಗಿರುವ ವರ್ತನೆಗಳನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ ಐಡೆಂಟಿಟಿ ದ ಬಿಹೇವಿಯರ್ ವಿಚ್ ಇಸ್ ಪ್ರೊಫೆಷನಲ್ ಎಥಿಕ್ಸ್ ಆಫ್ ಟೀಚರ್. ಶಿಕ್ಷಕರ ವೃತ್ತಿ ನಿಯಮಗಳಾಗಿರುವ ವರ್ತನೆಗಳನ್ನ ಗುರುತಿಸಿ. ಆಪ್ಷನ್ ಎ ಪ್ರಶ್ನೆಗಳಿಗೆ ಉತ್ತರಿಸಲು ಬಯಸುವ ವಿದ್ಯಾರ್ಥಿಗಳನ್ನ ಅವಲಕ್ಷಿಸುವುದು. ಇಗ್ನೋರ್ ದ ಸ್ಟೂಡೆಂಟ್ಸ್ ಹೂ ವಾಂಟ್ಸ್ ಟು ಆನ್ಸರ್ ಆಲ್ ಕ್ವಶನ್. ಆಪ್ಷನ್ ಬಿ ಸಹ ಪ್ರಾಧ್ಯಾಪಕನ ಬೋಧನಾ ಅವಧಿಯನ್ನ ಅತಿಕ್ರಮಿಸುವುದು. ಎನ್ಕ್ರೋಚಿಂಗ್ ಆನ್ ದ ಟೀಚಿಂಗ್ ಪೀರಿಯಡ್ ಆಫ್ ಕೋಲಿಗ್. ಆಪ್ಷನ್ ಸಿ ತರಗತಿಗಳಿಗೆ ಸಮಯ ಮೀರಿ ಹೋಗುವುದು. ಗೋಯಿಂಗ್ ಲೇಟ್ ಟು ಕ್ಲಾಸಸ್. ಆಪ್ಷನ್ ಡಿ ಪಠ್ಯಕ್ರಮವನ್ನು ಪೂರ್ಣಗೊಳಿಸಲು ಹೆಚ್ಚಿನ ತರಗತಿಯನ್ನು ತೆಗೆದುಕೊಳ್ಳುವುದು. ಟೇಕ್ ಎಕ್ಸ್ಟ್ರಾ ಕ್ಲಾಸಸ್ ಟು ಕಂಪ್ಲೀಟ್ ದಿ ಸಿಲೆಬಸ್. ಇಲ್ಲಿ ನೀವು ಆಪ್ಷನ್ ಎಲಿಮಿನೇಷನ್ ಮುಖಾಂತರ ಈಸಿಯಾಗಿ ಆನ್ಸರ್ನ ತೆಗಿಬಹುದು ಸ್ನೇಹಿತರೆ. ಇಲ್ಲಿ ಆಪ್ಷನ್ ಡಿ ಏನಿದೆ ಇದು ಸರಿಯಾದ ಉತ್ತರ ಅಂತ ಹೇಳಿ ನೀವು ಆರಾಮ್ಸೆ ಇಲ್ಲಿ ಇದನ್ನ ಗುರುತಿಸ್ಕೊಬಹುದು. ಇದು ಯಾಕಂದ್ರೆ ಪ್ರಶ್ನೆ ಇದರಲ್ಲಿ ಏನ್ ಕೊಟ್ಟಿದ್ದಾರೆ, ಶಿಕ್ಷಕರ ವೃತ್ತಿ ನಿಯಮಗಳಾಗಿರುವ ವರ್ತನೆಗಳು ಯಾವುದು. ಪ್ರಶ್ನೆಗಳಿಗೆ ಉತ್ತರಿಸಲು ಬಯಸುವ ವಿದ್ಯಾರ್ಥಿಯನ್ನ ಅವಲಕ್ಷಿಸುವುದು ಅಂತಂದ್ರೆ ಇಗ್ನೋರ್ ಮಾಡೋದು, ಇದು ರಾಂಗ್ ಆಗುತ್ತೆ. ಸಹ ಪ್ರಾಧ್ಯಾಪಕನ ಬೋಧನಾ ಅವಧಿಯನ್ನ ಅತಿಕ್ರಮಿಸುವುದು. ಈಗ ಸಹ ಪ್ರಾಧ್ಯಾಪಕರು ಯಾರು ಇರ್ತಾರೆ ಅವರ ಎಕ್ಸ್ಟ್ರಾ ಅವರ್ಸ್, ಅವ್ರಿಗೆ ನೆಕ್ಸ್ಟ್ ಕ್ಲಾಸಸ್ ಇರುತ್ತೆ. ಸೊ ಇಲ್ಲಿ ಅದರ ಕ್ಲಾಸಸ್ ಅನ್ನ ಕಂಟಿನ್ಯೂ ಮಾಡೋದು, ಇದು ಕೂಡ ರಾಂಗ್ ಆಗುತ್ತೆ. ತರಗತಿಗಳಿಗೆ ಸಮಯ ಮೀರಿ ಹೋಗುವುದು, ಲೇಟ್ ಆಗಿ ಯಾವಾಗಲೂ ಕ್ಲಾಸ್ಗೆ ಹೋಗೋದು, ಇದು ಕೂಡ ರಾಂಗ್ ಆಗುತ್ತೆ. ಸೊ ಹಾಗಾಗಿ ಪಠ್ಯಕ್ರಮವನ್ನು ಪೂರ್ಣಗೊಳಿಸಲು ಹೆಚ್ಚಿನ ತರಗತಿಯನ್ನು ತೆಗೆದುಕೊಳ್ಳುವುದು ಇದು ಸರಿಯಾದ ಉತ್ತರ ಆಗ್ತದೆ ಸ್ನೇಹಿತರೆ. ನಂತರದ ಪ್ರಶ್ನೆ, ಈಗಿನ ಶಿಕ್ಷಕರಿಗೆ ತರಗತಿಯಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ದಕ್ಷವಾಗಿ ಬೋಧಿಸಲು ಅಗತ್ಯವಾದ ಕೌಶಲ್ಯವನ್ನು ಗುರುತಿಸಿ. Identify the skills needed by present-day teachers to make classroom teaching more efficient. ಆಪ್ಷನ್ ಎ ತಂತ್ರಜ್ಞಾನದ ಬಗ್ಗೆ ತಿಳುವಳಿಕೆ, ನಾಲೆಡ್ಜ್ ಆಫ್ ಟೆಕ್ನಾಲಜಿ. ತರಗತಿ ಕಾರ್ಯಕ್ರಮಗಳಲ್ಲಿ ತಂತ್ರಜ್ಞಾನದ ಉಪಯೋಗ, ಯೂಸ್ ಆಫ್ ಟೆಕ್ನಾಲಜಿ ಇನ್ ಕ್ಲಾಸ್ ರೂಮ್ ಟ್ರಾನ್ಸಾಕ್ಷನ್ಸ್. ಆಪ್ಷನ್ ಸಿ ವಿದ್ಯಾರ್ಥಿಗಳ ಅಗತ್ಯತೆಗಳ ಬಗ್ಗೆ ತಿಳುವಳಿಕೆ, ನಾಲೆಡ್ಜ್ ಆಫ್ ಸ್ಟೂಡೆಂಟ್ಸ್ ನೀಡ್ಸ್. ಆಪ್ಷನ್ 4 ವಿಷಯ ನೈಪುಣ್ಯತೆ, ಕಂಟೆಂಟ್ ಮಾಸ್ಟ್ರಿ. ಸೊ ಇಲ್ಲಿ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ 1 ಮತ್ತು 3, ಆಪ್ಷನ್ ಬಿ 2 ಮತ್ತು 3, ಆಪ್ಷನ್ ಸಿ 2, 3 ಮತ್ತೆ 4, ಆಪ್ಷನ್ ಡಿ 2 ಮತ್ತು 4. ಇಲ್ಲಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಬೇಕು ಅಂತಂದ್ರೆ ಸ್ನೇಹಿತರೆ ಇಲ್ಲಿ ನೀವು ಮೊದಲಿಗೆ ಎಲಿಮಿನೇಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಈ ಶಿಕ್ಷಕರಿಗೆ ತರಗತಿಯಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತೆ ದಕ್ಷವಾಗಿ ಬೋಧಿಸಲು ಅಗತ್ಯವಾದ ಕೌಶಲ್ಯ ಯಾವುದು ಅಂತಂದ್ರೆ
ಇಲ್ಲಿ ಒಂದು ತರಗತಿಯ ಕಾರ್ಯಕ್ರಮಗಳಲ್ಲಿ ತಂತ್ರಜ್ಞಾನದ ಉಪಯೋಗ ಇರಬೇಕಾಗುತ್ತೆ ಹೌದಲ್ವಾ. 2 ಆಪ್ಷನ್ ಯಾವ್ದಿದೆ ನೋಡಿ, ಇಲ್ಲಿ 2 ಮತ್ತೆ 2 ಮತ್ತೆ 2, ಎರಡರಲ್ಲಿ 3ರಲ್ಲೂ ಸಿಮಿಲರ್ ಆಗಿ ಕೊಟ್ಟಿದ್ದಾರೆ. ಸೊ 2 ಒಂದು ಇರಲೇಬೇಕಾದಂತಹ ಒಂದು ಅಂಶ. ಮತ್ತೆ ಇಲ್ಲಿ ವಿದ್ಯಾರ್ಥಿಗಳ ಅಗತ್ಯತೆಗಳ ಬಗ್ಗೆ ತಿಳುವಳಿಕೆ ಇರಬೇಕು. ಹೌದು, ಇದು ಕೂಡ ಸರಿಯಾದ ಆನ್ಸರ್ ಆಗುತ್ತೆ. 2 ಮತ್ತೆ 3 ಇರಬೇಕು. ಇಲ್ಲಿ 2 ಮತ್ತೆ 3 ಇಲ್ಲಿದೆ. 2 ಮತ್ತು 3 2 ಆಪ್ಷನ್ ಇಲ್ಲಿದೆ. ಮತ್ತೆ ವಿಷಯದ ನೈಪುಣ್ಯತೆ, ಕಂಟೆಂಟ್ ಮಾಸ್ಟ್ರಿ. ಸೊ ಇಲ್ಲಿ ವಿಷಯದ ಬಗ್ಗೆನೂ ಕೂಡ ತಿಳ್ಕೊಬೇಕಾಗಿರುತ್ತೆ. ಹೆಚ್ಚು ಪರಿಣಾಮಕಾರಿಯಾಗಿ ಬೋಧನೆ ಮಾಡಬೇಕು ಅಂತಂದ್ರೆ ವಿಷಯದ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಅದನ್ನು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ಕಂಟೆಂಟ್ ಮಾಸ್ಟ್ರಿ ಕೂಡ ಸೊ ಇಲ್ಲಿ ಸರಿಯಾಗುತ್ತೆ. ಸೊ ಹಾಗಾಗಿ ಇಲ್ಲಿ 2, 3 ಮತ್ತೆ 4. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಸಿ ಇಲ್ಲಿ ಸೂಕ್ತವಾದ ಉತ್ತರ ಆಗ್ತದೆ ಸ್ನೇಹಿತರೆ. ಹಾಗೆ ನಂತರದ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವವರೊಳಗೆ ಯಾವ ರೀತಿಯ ಬೋಧಕರನ್ನ ಹೆಚ್ಚಾಗಿ ನೀವು ಇಷ್ಟಪಡುತ್ತೀರಿ? ಯಾರು ಒಬ್ಬ? ಸೊ ಇಲ್ಲಿ whom do you like the most among the following types of teachers? One who uses. ಸೊ ಇಲ್ಲಿ ನೋಡೋದಾದ್ರೆ ಎ ಕೊನೆಯ ಉಪಾಯವಾಗಿ ಚಲಿಸುವ ಚಿತ್ರಗಳನ್ನು ಉಪಯೋಗಿಸುವವರು, ಎ ಮೋಷನ್ ಪಿಕ್ಚರ್ಸ್ ಆಸ್ ಎ ಲಾಸ್ಟ್ ರೆಸಾರ್ಟ್. ಆಪ್ಷನ್ ಬಿ ಕೋಷ್ಟಕಗಳು ಮತ್ತು ನಕ್ಷೆಗಳನ್ನು ಉಪಯೋಗಿಸುವವರು, ಚಾರ್ಟ್ಸ್ ಅಂಡ್ ಮ್ಯಾಪ್ಸ್. ಆಪ್ಷನ್ ಸಿ ವೈಟ್ ಆರ್ ಬ್ಲಾಕ್ ಬೋರ್ಡ್ಸ್ ಒಕೇಶನಲಿ, ಸಾಂದರ್ಭಿಕವಾಗಿ ಬಿಳಿ ಅಥವಾ ಕಪ್ಪು ಬೋರ್ಡ್ಗಳನ್ನು ಉಪಯೋಗಿಸುವವರು. ಫಿಲ್ಮ್ ಪ್ರೊಜೆಕ್ಟರ್ಗಳು ರೀಲು ಬಿಡುವ ಯಂತ್ರದೊಂದಿಗೆ ಬಿಳಿ ಅಥವಾ ಕಪ್ಪು ಬೋರ್ಡ್ಗಳನ್ನು ಉಪಯೋಗಿಸುವವರು. ಆಪ್ಷನ್ ಡಿ ಫಿಲ್ಮ್ ಪ್ರೊಜೆಕ್ಟರ್ ಅಲಾಂಗ್ ವಿತ್ ವೈಟ್ ಆರ್ ಬ್ಲಾಕ್ ಬೋರ್ಡ್. ಇಲ್ಲಿ 30ಕ್ಕೆ ಸರಿಯಾದ ಉತ್ತರ ಯಾವುದು? ಅತಿ ಸೂಕ್ತವಾದ ಉತ್ತರ ಅಂತಂದ್ರೆ ಪ್ರೊಜೆಕ್ಟರ್ಸ್ ನೊಂದಿಗೆ ಬಿಳಿ ಅಥವಾ ಕಪ್ಪು ಬೋರ್ಡ್ಗಳನ್ನ ಉಪಯೋಗಿಸುವವರನ್ನ ಅತಿ ಹೆಚ್ಚಾಗಿ ಇಲ್ಲಿ ಮಕ್ಕಳು ಇಂಟ್ರೆಸ್ಟ್ ಇಂದ ಆಸಕ್ತಿಯಿಂದ ಕೇಳ್ತಾರೆ, ಇಷ್ಟಪಡ್ತಾರೆ. ಸೊ ಹಾಗಾಗಿ ಇದು ಸರಿಯಾದ ಉತ್ತರ ಆಗ್ತದೆ. ಇಂಟ್ರೆಸ್ಟ್ ಕೊಟ್ಟು ಆ ಫಿಲ್ಮ್ ಪ್ರೊಜೆಕ್ಟರ್ಗಳ ಮುಖಾಂತರ ಮಾಡಿದಾಗ ಅವರು ಇನ್ನ ಪಿಕ್ಚರೈಸೇಷನ್ ಮಾಡೋದಾಗಿರ್ಬೋದು, ಸೊ ಅದನ್ನ ಚಿತ್ರಗಳನ್ನು ನೋಡೋದಾಗಿರ್ಬೋದು, ಇದರಿಂದ ಅವರಿಗೆ ಇನ್ನ ಒಂದು ನಾಲೆಡ್ಜ್ ಚೆನ್ನಾಗಿ ಹೇಳುವಂತಹ ನಾಲೆಡ್ಜ್ ಅರ್ಥ ಆಗುತ್ತೆ. ಸೊ ಹಾಗಾಗಿ ಇದು 30ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಆಗುತ್ತೆ. ಹಾಗೆ ಬನ್ನಿ ಸ್ನೇಹಿತರೆ, 2017ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಯ ಬಗ್ಗೆ ನೋಡೋಣ. ಇಲ್ಲಿ ಮೊದಲನೇ ಪ್ರಶ್ನೆ, ಕಲಿಕೆಯ ಚಲನಾತ್ಮಕ ವಿಧಾನ ಎನ್ನುವುದು ಯಾವುದಕ್ಕೆಂದರೆ? ಎ ಡೈನಾಮಿಕ್ ಅಪ್ರೋಚ್ ಟು ಲರ್ನಿಂಗ್ ಇಂಪ್ಲೀಸ್. ಆಪ್ಷನ್ ಎ ಶಿಕ್ಷಕರು ಚಲನಾತ್ಮಕವಾಗಿ ಹಾಗೂ ಚೈತನ್ಯಶಾಲಿಗಳಾಗಿರುವುದಕ್ಕೆ. ಟೀಚರ್ಸ್ ಶುಡ್ ಬಿ ಡೈನಾಮಿಕ್ ಅಂಡ್ ಎನರ್ಜೆಟಿಕ್. ಆಪ್ಷನ್ ಬಿ ವಿದ್ಯಾರ್ಥಿಗಳು ಚಟುವಟಿಕೆಗಳ ಮೂಲಕ ಕಲಿಯುವ ಅಗತ್ಯತೆ ಇರುವುದಕ್ಕೆ. ದ ಸ್ಟೂಡೆಂಟ್ ಶುಡ್ ಬಿ ರಿಕ್ವೈರ್ಡ್ ಟು ಲರ್ನ್ ಥ್ರೂ ಆಕ್ಟಿವಿಟೀಸ್. ಆಪ್ಷನ್ ಸಿ ಹೊಸತನಕ್ಕಾಗಿ ಪಠ್ಯವನ್ನು ಆಗಾಗ್ಗೆ ಬದಲಾಯಿಸುವುದಕ್ಕೆ. ಟಾಪಿಕ್ ಶುಡ್ ಬಿ ಕಾನ್ಸ್ಟೆಂಟ್ಲಿ ಚೇಂಜ್ಡ್ ಫಾರ್ ನಾವೆಲ್ಟಿ. ಆಪ್ಷನ್ ಡಿ ಬೋಧನೆಯನ್ನ ಪರಿಣಾಮಕಾರಿಯನ್ನಾಗಿಸುವುದಕ್ಕೆ. ಟೀಚಿಂಗ್ ಶುಡ್ ಬಿ ಎಫೆಕ್ಟಿವ್. ಇಲ್ಲಿ ಕಲಿಕೆಯ ಚಲನಾತ್ಮಕ ವಿಧಾನ ಅಂತಂದ್ರೆ ಯಾವುದಕ್ಕೆ ಅಂತ ಕರಿತೀವಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡೈನಾಮಿಕ್ ಅಪ್ರೋಚ್. ಸೊ ಇಲ್ಲಿ ವಿದ್ಯಾರ್ಥಿಗಳ ಚಟುವಟಿಕೆಗಳ ಮೂಲಕ ಕಲಿಯುವ ಅಗತ್ಯತೆ ಇರುವುದಕ್ಕೆ ನಾವು ಒಂದು ಕಲಿಕೆಯ ಚಲನಾತ್ಮಕ ವಿಧಾನ ಅಂತ ಕರಿತೇವೆ. ಸೊ ಇಲ್ಲಿಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ಹಾಗೆ ನಂತರದ ಪ್ರಶ್ನೆ, ತನ್ನ ಕಲಿಕೆಯ ಅರ್ಥ ಮತ್ತು ಸಮರ್ಥನೆಗಳನ್ನು ಕಾಣಲು ಬಯಸುವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯನ್ನು ಹೀಗೆಣ್ಣಬಹುದು. ಎ ಸ್ಟೂಡೆಂಟ್ ಹೂ ಸೀಕ್ಸ್ ಮೀನಿಂಗ್ ಅಂಡ್ ರೀಸನಿಂಗ್ ಫಾರ್ ವಾಟ್ she or he learns can be classified as A. ನವೀನತೆಯನ್ನ ಆವಿಷ್ಕರಿಸುವ ಕಲಿಕಾರ್ಥಿ, ಇನ್ನೋವೇಟಿವ್ ಲರ್ನರ್. ಆಪ್ಷನ್ ಬಿ ಸಾಮಾನ್ಯ ಜ್ಞಾನದ ಕಲಿಕಾರ್ಥಿ, ಕಾಮನ್ ಸೆನ್ಸ್ ಲರ್ನರ್. ಆಪ್ಷನ್ ಸಿ ಡೈನಾಮಿಕ್ ಲರ್ನರ್, ಚಲನಾತ್ಮಕ ಕಲಿಕಾರ್ಥಿ. ಆಪ್ಷನ್ ಡಿ ಅನಾಲಿಟಿಕಲ್ ಲರ್ನರ್, ವಿಶ್ಲೇಷಣಾಶೀಲ ಕಲಿಕಾರ್ಥಿ. ಇಲ್ಲಿ ತನ್ನ ಕಲಿಕೆಯ ಅರ್ಥ ಮತ್ತು ಸಮರ್ಥನೆಗಳನ್ನ ಕಾಣಲು ಬಯಸುವಂತಹ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯನ್ನ ನಾವು ಏನಂತೀವಿ ಅಂತ ಕೊಟ್ಟಿದ್ದಾರೆ. ಸ್ಟೂಡೆಂಟ್ಸ್ ಹೂ ಸೀಕ್ಸ್ ಮೀನಿಂಗ್ ಅಂಡ್ ರೀಸನಿಂಗ್ ಫಾರ್ ವಾಟ್ ಶಿ ಲರ್ನ್ ಕ್ಯಾನ್ ಬಿ ಕ್ಲಾಸಿಫೈಡ್ ಅಂತ. ಇಲ್ಲಿ ವಿಶ್ಲೇಷಣಾಶೀಲ ಕಲಿಕಾರ್ಥಿಗೆ ನಾವೇನಂತ ಕರಿತೀವಿ? ಸಮರ್ಥನೆ ಮತ್ತು ಅರ್ಥಗಳನ್ನ ಬಯಸುವಂತಹ ವಿದ್ಯಾರ್ಥಿನಿಯ ನಾವು ವಿಶ್ಲೇಷಣಾಶೀಲ ಕಲಿಕಾರ್ಥಿ ಅಂತ ಕರಿತೀವಿ. ಹಾಗೆ ನಂತರದ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಆಚರಣೆಯನ್ನ ನೈದಾನಿಕ ಮೌಲ್ಯಮಾಪನ ಅಂತ ಕರಿಬಹುದು? ವಿಚ್ ಆಫ್ ದಿ ಫಾಲೋವಿಂಗ್
ಪ್ರಾಕ್ಟೀಸ್ ಬಿಲಾಂಗ್ಸ್ ಟು ದ ಮೆಥಡ್ ಆಫ್ ಡಯಾಗ್ನಾಸ್ಟಿಕ್ ಇವ್ಯಾಲ್ಯೂಯೇಷನ್. ಸೊ ಇಲ್ಲಿ ಆಪ್ಷನ್ ಎ ಶಿಕ್ಷಕರು ಬೋಧನೆ ಮತ್ತು ಕಲಿಕೆಗಳ ಪ್ರಕ್ರಿಯೆಯ ಪ್ರಾರಂಭದಲ್ಲಿ ಮಾಡುವಂತಹ ಮೌಲ್ಯಮಾಪನವನ್ನು, ಆಪ್ಷನ್ ಎ ಇದಕ್ಕೆ ಇಂಗ್ಲಿಷಲ್ಲಿ ಹೇಳೋದಾದರೆ ದ ಟೀಚರ್ ಕಂಡಕ್ಟ್ಸ್ ಇವ್ಯಾಲ್ಯೂಯೇಷನ್ ಇನ್ ಬಿಗಿನಿಂಗ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್, ಆಪ್ಷನ್ ಬಿ ಶಿಕ್ಷಕರು ಬೋಧನೆ ಮತ್ತು ಕಲಿಕೆಗಳ ಪ್ರಕ್ರಿಯೆಯ ಕೊನೆಯಲ್ಲಿ ಮಾಡುವ ಮೌಲ್ಯಮಾಪನ, ದ ಟೀಚರ್ ಕಂಡಕ್ಟ್ಸ್ ಇವ್ಯಾಲ್ಯೂಯೇಷನ್ ಅಟ್ ದ ಎಂಡ್ ಆಫ್ ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್, ಆಪ್ಷನ್ ಸಿ ಸೆಮಿಸ್ಟರ್ ಕೊನೆಯಲ್ಲಿ ಮೌಲ್ಯಮಾಪನ ಮಾಡುವುದನ್ನು ಅಟ್ ಎಂಡ್ ಸೆಮಿಸ್ಟರ್ ಎಕ್ಸಾಮಿನೇಷನ್, ಆಪ್ಷನ್ ಡಿ ಆಂತರಿಕ ಮೌಲ್ಯ ನಿರ್ಧರಿತ ಪರೀಕ್ಷಣಾ ಮೂಲಕ ಮೌಲ್ಯಮಾಪನ ಮಾಡುವುದು ಆನ್ ಇಂಟರ್ನಲ್ ಅಸೆಸ್ಮೆಂಟಲ್ ಟೆಸ್ಟ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದ್ರೆ ಸ್ನೇಹಿತರೆ, ದ ಟೀಚರ್ ಕಂಡಕ್ಟ್ಸ್ ಇವ್ಯಾಲ್ಯೂಯೇಷನ್ ಇನ್ ಬಿಗಿನಿಂಗ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ನೈದಾನಿಕ ಮೌಲ್ಯಮಾಪನ ಅಂತ ಕರಿತೀವಿ. ಆಪ್ಷನ್ ನಂತರದ ಪ್ರಶ್ನೆ ನೋಡೋದಾದ್ರೆ ಸ್ನೇಹಿತರೆ, ಫಲಪ್ರಮಾಣವಾದ ಶಿಕ್ಷಣದ ತತ್ವದ ನಂಬಿಕೆ ಎಂದರೆ ಎ ಪ್ರಾಗ್ಮ್ಯಾಟಿಕ್ ಎಜುಕೇಶನಲ್ ಫಿಲಾಸಫಿ ವುಡ್ ಬಿಲೀವ್ ದಟ್, ಆಪ್ಷನ್ ಎ ಎಲ್ಲಾ ಕಲಿಕೆಯು ಸಂಪೂರ್ಣವಾಗಿ ಶಿಕ್ಷಕರನ್ನು ಅವಲಂಬಿಸಿರುತ್ತದೆ, ಆಲ್ ಲರ್ನಿಂಗ್ ಇಸ್ ಎಂಟೈರ್ಲಿ ಡಿಪೆಂಡೆಂಟ್ ಆನ್ ದ ಟೀಚರ್, ಆಪ್ಷನ್ ಬಿ ಕಲಿಕೆಯು ಸಂಪೂರ್ಣವಾಗಿ ವಿದ್ಯಾರ್ಥಿಗಳ ಹೊಣೆಯಾಗಿರುತ್ತದೆ, ಲರ್ನಿಂಗ್ ಇಸ್ ದ ಸೋಲ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೂಡೆಂಟ್, ಆಪ್ಷನ್ ಸಿ ಎಲ್ಲ ರೀತಿಯ ಕಲಿಕೆಯು ಸ್ಥಳ, ಸಮಯ ಮತ್ತು ಸಂದರ್ಭಗಳ ಸನ್ನಿವೇಶವನ್ನು ಅವಲಂಬಿಸಿರುತ್ತದೆ, ಆಲ್ ಲರ್ನಿಂಗ್ ಇಸ್ ಡಿಪೆಂಡೆಂಟ್ ಆನ್ ದ ಕಾಂಟೆಕ್ಸ್ಟ್ ಆಫ್ ಪ್ಲೇಸ್, ಟೈಮ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್, ಆಪ್ಷನ್ ಡಿ ಕಲಿಕೆಯು ಶಿಕ್ಷಕ ಮತ್ತು ವಿದ್ಯಾರ್ಥಿಯ ನಡುವಣ ಅನನ್ಯ ಪ್ರಕ್ರಿಯೆಯಾಗಿರುತ್ತದೆ, ಲರ್ನಿಂಗ್ ಇಸ್ ಆನ್ ಇಂಟರಾಕ್ಟಿವ್ ಪ್ರೋಸೆಸ್ ಬಿಟ್ವೀನ್ ದ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್ಸ್. ಇಲ್ಲಿ ಸರಿಯಾದ ಉತ್ತರ ಎಲ್ಲ ರೀತಿಯ ಕಲಿಕೆಯು ಸ್ಥಳ, ಸಮಯ ಮತ್ತು ಸಂದರ್ಭಗಳ ಸನ್ನಿವೇಶವನ್ನು ಅವಲಂಬಿಸಿರುತ್ತದೆ. ಇದು ಸರಿಯಾದ ಉತ್ತರ ಆಗ್ತದೆ. ಫಲಪ್ರಮಾಣವಾದ ಶಿಕ್ಷಣದ ತತ್ವದ ನಂಬಿಕೆ ಯಾವುದು ಅಂದರೆ ಎಲ್ಲ ರೀತಿಯ ಕಲಿಕೆಯು ಸ್ಥಳ, ಸಮಯ ಮತ್ತು ಸಂದರ್ಭಗಳ ಸನ್ನಿವೇಶವನ್ನು ಅವಲಂಬಿಸಿರುವುದೇ ಇಲ್ಲಿ ಪ್ರಾಗ್ಮ್ಯಾಟಿಕ್ ಎಜುಕೇಶನಲ್ ಫಿಲಾಸಫಿ ಆಗಿರುತ್ತದೆ ಅಂತ ಹೇಳ್ಬೋದು. ಸೊ ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ ಸ್ನೇಹಿತರೆ, ನಡುವೆ ಸಂಭವಿಸುವ ಇಂಟರ್ವೇನಿಂಗ್ ಚಲಕ ಎಂಬುದಕ್ಕೆ ಈ ಕೆಳಗಿನಲ್ಲಿ ಯಾವುದು ಉದಾಹರಣೆಯಾಗಿದೆ? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಇಂಟರ್ವೇನಿಂಗ್ ವೇರಿಯೇಬಲ್? ಇಂಟರ್ವೇನಿಂಗ್ ವೇರಿಯೇಬಲ್ ಅಂತ ನಾವು ಯಾವ್ದು ಕರಿತೀವಿ ಅಂತಂದ್ರೆ, ಒಂದು ಬೋಧನಾ ಸಾಮಗ್ರಿ ಅನ್ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್, ಆಪ್ಷನ್ ಬಿ ಟೀಚರ್ ಶಿಕ್ಷಕ, ಆಪ್ಷನ್ ಸಿ ವಿದ್ಯಾರ್ಥಿ ಸ್ಟೂಡೆಂಟ್, ಆಪ್ಷನ್ ಡಿ ಆಡಳಿತ ಅಡ್ಮಿನಿಸ್ಟ್ರೇಷನ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಇಂಟರ್ವೇನಿಂಗ್ ಅಂತಂದ್ರೆ ಇಲ್ಲಿ ಒಂದು ಬೋಧನಾ ಸಾಮಗ್ರಿಯನ್ನು ನಾವು ಇಂಟರ್ವೇನಿಂಗ್ ವೇರಿಯೇಬಲ್ ಅಂತ ಕರಿತೀವಿ. ಅಂದರೆ ನಡುವೆ ಸಂಭವಿಸುವಂತಹ ಚಲಕ ಅಂತ ಇಲ್ಲಿ ನಾವು ಬೋಧನಾ ಸಾಮಗ್ರಿ. ಇದು ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಒಂದು ಏನಂತ ಹೇಳ್ತೀವಿ, ಒಂದು ಸೇತುವೆ ಅಥವಾ ಕೊಂಡಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸೊ ಹಾಗಾಗಿ ಇದನ್ನು ನಾವು ನಡುವೆ ಸಂಭವಿಸುವಂತಹ ಚಲಕ ಅಂತ ಕರಿತೇವೆ. ಸೊ ಹಾಗೆ ಇಲ್ಲಿ ನಂತರದ 2017ರ ಕೊನೆಯ ಪ್ರಶ್ನೆ, ಕೆಳಗಿನ ಯಾವುದು ಸೂಕ್ಷ್ಮ ಅನುಬೋಧನೆಗೆ ಅನ್ವಯವಾಗುವುದಿಲ್ಲ? ವಿಚ್ ಆಫ್ ದಿ ಫಾಲೋವಿಂಗ್ ಡಸ್ ನಾಟ್ ಅಪ್ಲೈ ಟು ಮೈಕ್ರೋ ಟೀಚಿಂಗ್? ಆಪ್ಷನ್ ಎ ಶಿಕ್ಷಣದ ಕೌಶಲ್ಯವನ್ನು ವೃದ್ಧಿಪಡಿಸುವುದರಲ್ಲಿ ಕೇಂದ್ರಿತವಾಗಿರುವುದು, ಫೋಕಸ್ ಆನ್ ಡೆವಲಪಿಂಗ್ ಟೀಚಿಂಗ್ ಸ್ಕಿಲ್ಸ್, ಆಪ್ಷನ್ ಬಿ ತರಬೇತಿಗೊಳ್ಳುವವರ ಕಾರ್ಯನಿರ್ವಹಣೆಯ ಪುನರ್ನಿರ್ವಿಷ್ಟ, ಫೀಡ್ಬ್ಯಾಕ್ ಟು ಟ್ರೈನೀಸ್ ಪರ್ಫಾರ್ಮೆನ್ಸ್, ಆಪ್ಷನ್ ಸಿ ಮಿತವಾದ ವಿದ್ಯಾರ್ಥಿಗಳ ಸಂಖ್ಯೆ ಲಿಮಿಟೆಡ್ ನಂಬರ್ ಆಫ್ ಸ್ಟೂಡೆಂಟ್, ಆಪ್ಷನ್ ಡಿ ಬಹು ದೊಡ್ಡದಾದ ಮತ್ತು ವಿಶಾಲವಾದ ವಿಷಯ ಎ ವೆರಿ ವೈಡ್ ಆ್ಯಂಡ್ ಲಾರ್ಜ್ ಟಾಪಿಕ್. ಇಲ್ಲಿ ಯಾವುದು ಸೂಕ್ಷ್ಮ ಅನುಬೋಧನೆಗೆ ಅನ್ವಯವಾಗುವುದಿಲ್ಲ? ಮೈಕ್ರೋ ಟೀಚಿಂಗ್ ಯಾವುದು ಅನ್ವಯ ಆಗೋದಿಲ್ಲ ಅಂದರೆ ಬಹು ದೊಡ್ಡದಾದ ಮತ್ತು ವಿಶಾಲವಾದ ವಿಷಯ. ಇದನ್ನು ನಾವಿಲ್ಲಿ ತಗೊಳ್ಳೋದಿಲ್ಲ. ಸೊ ಹಾಗಾಗಿ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಬಹು ದೊಡ್ಡದಾದ ಮತ್ತು ವಿಶಾಲವಾದ ವಿಷಯ ಸರಿಯಾದ ಉತ್ತರ ಆಗ್ತದೆ. ಸೊ ಇವಿಷ್ಟು ಕೂಡ 2015, 2016 ಮತ್ತು 2017ಕ್ಕೆ ಸಂಬಂಧಪಟ್ಟಂಥ ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಸ್ನೇಹಿತರೆ. ನಂತರದ ತರಗತಿಯಲ್ಲಿ ನಾವು ಮುಂದಿನ ತರಗತಿಯಲ್ಲಿ 2018 ಮತ್ತು 20 ಮತ್ತು 21 ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಚರ್ಚಿಸೋಣ. ಹಾಗಿದ್ರೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಯಾರ್ಯಾರೆಲ್ಲ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಚಾನಲನ್ನು ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.